ಭಾರತದಲ್ಲಿ ಹೆಚ್ಚಿನ ಜನರು ಗಣೇಶನನ್ನು ಪೂಜಿಸುತ್ತಾರೆ. ಗಣೇಶನು ಅಡೆತಡೆಗಳನ್ನು ನಿವಾರಿಸುತ್ತಾನೆ ಮತ್ತು ಉತ್ತಮ ಶಿಕ್ಷಣ ಮತ್ತು ಜ್ಞಾನವನ್ನು ನೀಡುತ್ತಾನೆ. ಸಂಕಟಹರ ಚತುರ್ಥಿ ಅಥವಾ ಸಂಕಷ್ಟಿ ವ್ರತವನ್ನು ಗಣಪತಿಯನ್ನು ಪೂಜಿಸಲು ಮಾಡಲಾಗುತ್ತದೆ. ಸಂಕಟಹರ ಚತುರ್ಥಿಯಂದು ಉಪವಾಸ ಮಾಡುವುದು ಅತ್ಯಂತ ಮಂಗಳಕರ ಮತ್ತು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಮದುವೆ ಮತ್ತು ಮಕ್ಕಳ ಜನನ ವಿಳಂಬವಾಗಿರುವವರಿಗೆ ಈ ವ್ರತವು ಹೆಚ್ಚು ಸಹಾಯಕವಾಗಿದೆ. ಸಾಮಾನ್ಯವಾಗಿ ಈ ವ್ರತವನ್ನು 1 ವರ್ಷದವರೆಗೂ ಕೈಗೊಳ್ಳಲು ಮತ್ತು ಎಲ್ಲ ಸಂಕಟಹರ ಚತುರ್ಥಿ ದಿನಗಳಲ್ಲಿ ಉಪವಾಸವನ್ನು ಆಚರಿಸಲು ಶಿಫಾರಸು ಮಾಡಲಾಗುತ್ತದೆ ಮತ್ತು ಮಹಾಗಣಪತಿ ಹೋಮ ಅಥವಾ ಗಣೇಶ ಅಥರ್ವ ಶೀರ್ಷ ಪಾರಾಯಣ ಮಾಡುವ ಮೂಲಕ ಕೊನೆಗೊಳ್ಳುತ್ತದೆ. ಹೀಗೆ ಮಾಡುವುದರಿಂದ ಜಟಿಲವಾದ ಕೆಲಸಗಳೆಲ್ಲವೂ ನೆರವೇರುವುದಲ್ಲದೆ ಜೀವನದಲ್ಲಿ ಇರುವ ಅಡೆತಡೆಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ. ಈ ವ್ರತವನ್ನು ಪ್ರಾರಂಭಿಸಲು ಬಯಸುವವರು ಯಾವುದೇ ಅಂಗಾರಿಕ ದಿನದಂದು ಪ್ರಾರಂಭಿಸಬೇಕು. ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದರೆ ಅಂಗಾರಿಕ ಅಥವಾ ಅಂಗಾರಕ ಚತುರ್ಥಿ ಎನ್ನುತ್ತಾರೆ. ಸಂಕಷ್ಟಹರ ಚತುರ್ಥಿಯಂದು ಚೈತ್ರ ಮಾಸದಲ್ಲಿ ಗಣೇಶನನ್ನು ವಿಕಟ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ವೈಶಾಖ ಮಾಸ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ಚಕ್ರರಾಜ ಏಕದಂತ ಗಣಪತಿ ಎಂದು ಪೂಜಿಸಲಾಗುತ್ತದೆ. ಸಂಕಷ್ಟಹರ ಚತುರ್ಥಿಯಂದು ಜ್ಯೇಷ್ಠ ಮಾಸದಲ್ಲಿ ಗಣೇಶನನ್ನು ಕೃಷ್ಣಪಿಂಗಲ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ಗಜಾನನ ಗಣಪತಿ ಎಂದು ಪೂಜಿಸಲಾಗುತ್ತದೆ. ಸಂಕಷ್ಟಹರ ಚತುರ್ಥಿಯಂದು ಶ್ರಾವಣ ಮಾಸದಲ್ಲಿ ಗಣೇಶನನ್ನು ಹೇರಂಬ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಭಾದ್ರಪದ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ವಿಘ್ನರಾಜ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಅಂತಿಮವಾಗಿ ಆಶ್ವಯುಜ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ವಕ್ರತುಂಡ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ಗಣಾಧೀಪ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಮಾರ್ಗಶಿರ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ಅಕುರತ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಪುಷ್ಯ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ಲಂಬೋದರ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಮಾಘ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಪಾಲ್ಗುಣ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ಬಾಲಚಂದ್ರ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಸಂಕಷ್ಟಹರ ಚತುರ್ಥಿಯಂದು ಅಧಿಕ ಮಾಸದಲ್ಲಿ ಗಣೇಶನನ್ನು ತ್ರಿಭುವನ ಪಾಲಕ ಮಹಾಗಣಪತಿ ಎಂದು ಪೂಜಿಸಲಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.